ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ ವಿಷಯ ಅಂತಂದರೆ, ನಾನಿವತ್ತು ಇವತ್ತು ನಾನು ಇದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಎವ್ರಿ ಟೈಮ್ ಐ ಪ್ಲ್ಯಾನ್ ಟು ಡೂ ಅ ವಿಡಿಯೋ, I don't actually do. When I don't plan, I end up doing it. Actually, ಇವತ್ತು ನಮ್ಮ ಸಿನಿಮಾ ರಿಲೀಸ್ ಬಗ್ಗೆ ಐ ಆಮ್ ಲಿಲ್ ನರ್ವಸ್. ಪೆನ್ಡ್ರೈವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಆ ಕಾರಣಕ್ಕೆ ಕ್ವಿಕ್ಕಾಗಿ ಒಂದು ವಿಡಿಯೋ ಮಾಡೋಣ, ಹೌ ಐ ಆಮ್ ಗೆಟಿಂಗ್ ರೆಡಿ ಅನ್ನೋದ್ರ ಬಗ್ಗೆ ಈ ಒಂದು I don't know how long ಇದರ ಒಂದು ಡ್ಯೂರೇಷನ್ ಬರುತ್ತೆ ಅಂತ, ಬಟ್ ಐ ಆಮ್ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್ ನರ್ವಸ್ ಬಿಕಾಸ್ ಬಿಗ್ ಬಾಸ್ ಆದಮೇಲೆ ನಾನು ಫುಲ್ ಫ್ಲೆಶ್ಡ್ ಹೀರೋಯಿನ್ ಆಗಿ ಮಾಡಿರುವಂತಹ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಐ ಹೋಪ್ ಎವ್ರಿಬಡಿ ವಿಲ್ ಲೈಕ್ ಮೈ ಕ್ಯಾರೆಕ್ಟರ್. ಆ್ಯಂಡ್ ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಇಸ್ ಡೆಫಿನೆಟ್ಲಿ ನಾಟ್ ಅನ್ ಈಸಿ ಜಾಬ್. ಆ್ಯಂಡ್ ಅದರಲ್ಲೂ ಗೊತ್ತಿಲ್ಲದಿರೋ ಒಂದು ಪ್ರೊಫೆಷನ್ ರೀತಿಯಲ್ಲಿ ನಾವು ಆ್ಯಕ್ಟ್ ಮಾಡೋದಿದೆಯಲ್ಲ, ಸೊ ನಾವು ಅದನ್ನು ಇಷ್ಟು ವರ್ಷ ಏನೇನು ಕಲ್ತಿರ್ತೀವಿ ಅದನ್ನೆಲ್ಲನೂ ಅನ್ಲರ್ನ್ ಮಾಡಿ ವಿ ಹ್ಯಾವ್ ಟು ಲರ್ನ್ ಅ ನ್ಯೂ ಥಿಂಗ್ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ACP ರಮ್ಯಾ. ಆ್ಯಂಡ್ ಎಸ್, ರಮ್ಯಾ ಒಂದು ದೊಡ್ಡ ಹೀರೋಯಿನ್ ಹೆಸರು. ಅವ್ರು ನನ್ನ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಎಲ್ಲನೂ ಕೂಡ. ನಾನು ಯಾವಾಗಲೂ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀನಿ. ಅವ್ರ ರೀತಿಯಾಗಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಸೆ ಪಡ್ತಾಯಿದ್ದೀನಿ. ಐ ಥಿಂಕ್ ನಾನು ತನಿಷಾ ಆಗಿ ಒಳ್ಳೆ ಹೆಸರನ್ನ ಗಳಿಸ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ಹೆಚ್ಚಿನ ಹೆಸರನ್ನ ಗಳಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಕಮ್ ಜಾಯಿನ್ ವಿತ್ ಮೀ ಆ್ಯಂಡ್ ಲೆಟ್ಸ್ ಗೆಟ್ ರೆಡಿ ಟುಗೆದರ್. ಕಮ್ ಆನ್, ಲೆಟ್ಸ್ ಗೋ. ಏನಂದರೆ, ನಾನು ಸಿನಿಮಾ ನೋಡೋದಕ್ಕೆ ಫಸ್ಟ್ ಡೇ ರಿಲೀಸ್ಗೆ ಅಂತ ಹೋಗಬೇಕಾದ್ರೆ ಸ್ಯಾರಿ ಉಟ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಐ ಹ್ಯಾವ್ ದೀಸ್ 3 ಆಪ್ಷನ್ಸ್. ಐ ಆಮ್ ಲಿಟಲ್ ವರೀಡ್, ಲೈಕ್ ಯಾವುದನ್ನು ಚೂಸ್ ಮಾಡಬೇಕಂತ ಗೊತ್ತಿಲ್ಲ ನನಗೆ. ಇದೊಂದು ಸ್ಯಾರಿ ಇದೆ, ದಿಸ್ ಇಸ್ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಆ್ಯಂಡ್ ದಿಸ್ ಇಸ್ ಕಾಟನ್ ಬಾಂದಿನಿ ಸ್ಯಾರಿ ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ದ ನೆಟೆಡ್ ಸ್ಯಾರಿ ಬ್ಲ್ಯಾಕ್, ಜೆಟ್ ಬ್ಲ್ಯಾಕ್ನಲ್ಲಿದೆ. ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್ ಯಾವ್ದನ್ನ ಹಾಕೊಳ್ಳೋದು ಅಂತ. ಸೊ ಐ ಜಸ್ಟ್ ವಾಂಟ್ ಟು ಫಸ್ಟ್ ಗೆಟ್ ದ ಮೇಕಪ್ ಡನ್. ನಾನೇ ಮೇಕಪ್ ಮಾಡ್ಕೊಳ್ತೀನಿ ಬಿಕಾಸ್ ನನ್ನ ಸ್ಪೆಷಲ್ ಅಕೇಶನ್ಸ್ಗೆ ಬೇರೆ ಮೇಕಪ್ ಅವ್ರನ್ನ ಆಪ್ಟ್ ಮಾಡಿ ರಿಸ್ಕ್ ತೊಗೊಳ್ಳೋದು ಸ್ವಲ್ಪ ನನಗೆ ಇಟ್ಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಸೊ ಐ ಥಿಂಕ್ either of this I'll go with. ಒಂದಷ್ಟು ಅವರ್ ಕೂತ್ಕೊಂಡು ಸಿನಿಮಾನು ನೋಡಬೇಕು, ಸೊ ಐ ಶುಡ್ ಬಿ ಆಲ್ಸೋ ಕಂಫರ್ಟಬಲ್ ಅಟ್ ದ ಸೇಮ್ ಟೈಮ್. ಆ್ಯಂಡ್ ದಿಸ್ ಸ್ಯಾರಿ ಟೇಕ್ಸ್ ಅ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಇಟ್ ಈಸ್ ಅ ಗಿಫ್ಟ್ ಫ್ರಮ್ ಒನ್ ಆಫ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ಯಾ, ಇದರ ಬ್ಲೌಸ್ನ ಮಾಡಿರೋವಂಥದ್ದು ಟೈ ನಾಟ್ ಅವರು. So both are very close to me. I think I'll go with black so that it will be trendy also, easy also to wear and be in the theatre for a long time anta nange ansutte. So I just go with this. The other two looks a little traditional, so probably nan yadadru temple visit anbekadre I'll go ahead and wear this. So for today I am going with this black knitted saree and it's a special gift. Hi again. Actually ನಾನು ಮೇಕಪ್ ಏನು ತೋರಿಸೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಐ ಜಸ್ಟ್ ಥಾಟ್ ಲೈಕ್ ಎನಿ ವಿಚ್ ವೇ ಐ ಆಮ್ ಗೆಟಿಂಗ್ ರೆಡಿ, ಯಾಕೆ ಸುಮ್ಮನೆ ನಾನೊಬ್ಬಳೇ ರೆಡಿ ಆಗೋದು, ನೀವು ನನ್ನ ಜೊತೆಲೇ ರೆಡಿಯಾಗಿ ಅಂತ ಅಂದ್ಕೊಂಡೆ ನಾನು. Okay, I am little confused and my mood swings are high today. It's kind of this ನಾನು ಬಿಗ್ ಬಾಸಿಂದ ಎಲಿಮಿನೇಟ್ ಆದ್ನಲ್ಲ, ಆ ಟೈಮ್ನಲ್ಲಿ ನನ್ನ ಮೂಡ್ ಹೆಂಗಿತ್ತೋ ರೈಟ್ ನೌ ನನ್ನ ಮೂಡ್ ಹಾಗೆ ಇದೆ. ಐ ಆಮ್ ನಾಟ್ ಶ್ಯೂರ್ ಆಫ್ ವಾಟ್ ಐ ಆಮ್ ಡೂಯಿಂಗ್, ಸೊ ಜಸ್ಟ್ ಜಾಯಿನ್ ಮೀ ಫಾರ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಟುಡೇ. ಫಸ್ಟ್ ನಾನು ನನ್ನ ಸ್ಕಿನ್ ಕೇರ್ ಕಡಿಮೆ ಸ್ಕಿನ್ ಕೇರ್ ಮಾಡ್ತೀನಿ ಇವತ್ತು, ಬಿಕಾಸ್ ಜಾಸ್ತಿ ಹೊತ್ತು ಮೇಕಪ್ ಇರಬೇಕು ಅನ್ಬೇಕಾದ್ರೆ ವಿ ಜಸ್ಟ್ ಹ್ಯಾವ್ ಟು ಪುಟ್ ಲೆಸ್ ಲೇಯರ್ಸ್ ಅಂತ ಇಸ್ ವಾಟ್ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್. ಸೊ ಐ ಜಸ್ಟ್ ಗೋ ಅಹೆಡ್ ಆ್ಯಂಡ್ ಪುಟ್ ಓನ್ಲಿ ಟೋನರ್ ಆ್ಯಂಡ್ ಮಾಯ್ಶ್ಚರೈಸರ್ ಕೂಡ ಹಾಕ್ತಿಲ್ಲ ನಾನು, ಬಿಕಾಸ್ ಐ ಹ್ಯಾವ್ ಒನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದನ್ನು ಸೀಕ್ರೆಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಜಸ್ಟ್ ಡೈರೆಕ್ಟ್ಲಿ ಗೋಯಿಂಗ್ ಫಾರ್ ದ ಏನಿದು ಸನ್ಸ್ಕ್ರೀನ್. ಆ್ಯಕ್ಚುಲಿ ಜಾಸ್ತಿ ಹಾಕಬೇಕು, ನಾನು ಲೇಯರ್ ಬೈ ಲೇಯರ್ ಹಾಕ್ತೀನಿ. ಒಂದು ಸತಿ ಹಾಕಿ ಆಮೇಲೆ ಅದು ಅಬ್ಸರ್ವ್ ಆದಮೇಲೆ ಇನ್ನೊಂದು ಸತಿ ಹಾಕ್ತೀನಿ. ಓಕೆ, ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಸೀಕ್ರೆಟ್ ಪ್ರಾಡಕ್ಟ್ ಇಸ್ ದಿಸ್. ದಿಸ್ ಇಸ್ ದಿಸ್
ಪ್ಯೂರ್ ಮ್ಯಾಜಿಕ್ ಡ್ರಾಪ್ಸ್. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನನಗೆ ಬೇರೆ 2-3 ಲೇಯರ್ ಲೈಕ್ ಹೌ ಐ ಯೂಸ್ ಇಲ್ಯುಮಿನೇಟರ್ ಪ್ರೈಮರ್ ಅಥವಾ ಐ ಯೂಸ್ ಟು ಯೂಸ್ strobe cream or primer, strobe cream and the fixing spray. So idu mooru ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಅದ್ರ ಬದಲು just using only one product like this. ಇನ್ನೊಂದೇನೆಂದರೆ ಈ ಮ್ಯಾಜಿಕ್ ಡ್ರಾಪ್ಸ್ ಹಾಕಿದ್ಮೇಲೆ ಐ ಜಸ್ಟ್ ಲೀವ್ ಇಟ್ ಫಾರ್ ಸಮ್ 30-40 ಸೆಕೆಂಡ್ಸ್ ಸೊ ದಟ್ ಒಂದು ಸ್ವಲ್ಪ ನೀಟಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಮಾಡುತ್ತೆ ಅಂತ. ಐ ಯೂಸ್ ದ ರೆಗ್ಯುಲರ್ ಶೂಟಿಂಗ್ ಫ್ಯಾನ್. ಸಮಟೈಮ್ಸ್ AC ನಾರ್ಮಲ್ ಫ್ಯಾನ್ ಇಸ್ ನಾಟ್ ಎನಫ್ ಫಾರ್ ಮೀ ವೆನ್ ಐ ಗೆಟ್ ದ ಮೇಕಪ್ ಡನ್. ಇವತ್ತು ಸ್ಮೋಕಿ ಐ ಮಾಡ್ತಿರೋದ್ರಿಂದ ಐ ಜಸ್ಟ್ ಗೋ ವಿತ್ ದ ಐ ಫಸ್ಟ್. ಸೊ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ರೀತಿಯಾಗಿ ಕನ್ಸಿಲರ್ನ ನೀಟಾಗಿ ಫಸ್ಟ್ ಹಾಕ್ಕೊಂಬಿಟ್ಟು ಅದರ ಮೇಲೆ ಐ ವಿಲ್ ಡೂ ದ ಮ್ಯಾಜಿಕ್ ಬ್ಲ್ಯಾಕ್ ಸ್ಮೋಕಿ ಐ. ಕನ್ಸಿಲರ್ ಹಾಕಿದ್ಮೇಲೆ ಇಟ್ಸ್ ಟೈಮ್ ಟು ಪ್ರೊಟೆಕ್ಟ್ ಇಟ್ ವಿತ್ ದ ಪೌಡರ್. ಒಂದು ಫ್ಲಫಿ ಬ್ರಷ್ನ ಯೂಸ್ ಮಾಡಿಕೊಂಡು ಐ ಯೂಸ್ ಟು ಪ್ಯಾಕ್ ಇಟ್. ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಔಟರ್ ಲೇಯರ್ಗೆ ಒಂದು ಟ್ರಾನ್ಸಿಷನ್ ಶೇಡ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಚಾಮರ್. ಸೊ ಹೊರಗಡೆ ಲೈನ್ಗೆ ಹಾಕೋಬೇಕು ಇದನ್ನು. ಐ ಆಮ್ ಟ್ರೈಯಿಂಗ್ ಟು ಗೆಟ್ ರೆಡಿ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಇದೇನು ಗೊತ್ತಾ, ಇದು ಆ್ಯಕ್ಚುಲಿ ಗೊತ್ತಾಗಲ್ಲ ಆ ರೀತಿಯಾಗಿ ಇರುತ್ತೆ, ಬಟ್ ಸ್ಟಿಲ್ ಇಟ್ ಗಿವ್ಸ್ ಅನ್ ಇಂಪ್ಯಾಕ್ಟ್ ಫಾರ್ ದ ನೆಕ್ಸ್ಟ್ ಲೇಯರ್ಸ್ ಪಾಪಿಂಗ್ ಇನ್. ಓಕೆ, ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಬ್ರೌನ್. ಇಟ್ಸ್ ಕಾಲ್ಡ್ ಬೆಲೆ ಇನ್ ದಿಸ್ ಪ್ಯಾಲೆಟ್. ದಿಸ್ ಇಸ್ ಕಲರ್ ಬಾರ್ ಅವರ ಫೇರಿ ಟೇಲ್ ಪ್ಯಾಲೆಟ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಬೆಲೆ ಶೇಡ್ ವಿಚ್ ಇಸ್ ಅ ಡಾರ್ಕ್ ಬ್ರೌನ್. ಡಾರ್ಕ್ ಬ್ರೌನಿಂದ ಶುರು ಮಾಡ್ತೀನಿ. ಸೊ ಯಾವಾಗಲೂ ನಾವು ಸ್ಮೋಕಿ ಐ ಮಾಡಬೇಕು ಅಂತ ಅಂದ್ಕೊಂಡಾಗ ವಿ ಜಸ್ಟ್ ನೀಡ್ ಲೈಟ್ ಡಾರ್ಕ್ ಆ್ಯಂಡ್ ಡಾರ್ಕರ್ ಶೇಡ್ಸ್. ಯಾವುದೇ ಕಲರ್ ಸ್ಮೋಕಿನ ನಾವು ಮಾಡೋಕ್ಕೆ ಹೋದ್ರೂ ವಿ ಜಸ್ಟ್ ನೀಡ್ ಟು ಫಾಲೋ ದಿಸ್ 3 ಸ್ಟೆಪ್: ಡಾರ್ಕ್, ಡಾರ್ಕ್, ಡಾರ್ಕರ್, ಡಾರ್ಕೆಸ್ಟ್. ಬೇಸಿಕಲಿ ಬ್ರೌನ್ ಸ್ಮೋಕಿ ಐ ಅಂತಂದರೆ ಇಷ್ಟಕ್ಕೆ ಎಂಡ್ ಮಾಡ್ಬೋದು ವಿತ್ ಅನ್ ಐಲೈನರ್, ಬಟ್ ಐ ನೀಡ್ ಬ್ಲ್ಯಾಕ್, ಸೊ ಐ ವಿಲ್ ಜಸ್ಟ್ ಗೋ ವಿತ್ ಅನದರ್ ಬ್ಲ್ಯಾಕ್ ಲೇಯರ್. ಆ್ಯಂಡ್ ಇದನ್ನು ಯೂಶ್ವಲಿ ಈಸಿಯಾಗಿ ಆಗಬೇಕು ಅಂತ ಅನ್ಬೇಕಾದ್ರೆ, ಟೈಮ್ ಇದೆ ಅನ್ಬೇಕಾದ್ರೆ ಐ ಯೂಸ್ ದ ಟೇಪ್ ಆ್ಯಂಡ್ ಆಲ್. ಸೊ ಟೇಪ್ ಎಲ್ಲ ಯೂಸ್ ಮಾಡ್ಬಿಟ್ಟು ಮಾಡ್ತೀನಿ. ಇವಾಗ ಅಷ್ಟು ಟೈಮ್ ಇಲ್ಲ, ನಾನು ಪಟ್ಪಟ ಅಂತ ರೆಡಿ ಆಗೋ ಮೂಡಲ್ಲಿದ್ದೀನಿ. ನೌ ಐ ಆಮ್ ಗೋಯಿಂಗ್ ವಿತ್ ಡಾರ್ಕ್ ಬ್ಲ್ಯಾಕ್. ಯು ಕ್ಯಾನ್ ಯೂಸ್ ಫ್ರಮ್ ಎನಿ ಪ್ಯಾಲೆಟ್. ಈ ರೀತಿ ಇನ್ನೊಂದು ಲೇಯರ್ ಆಫ್ ಬ್ಲ್ಯಾಕ್. ಆಮೇಲೆ ಮತ್ತೆ ಇದನ್ನು ಮರ್ಜ್ ಮಾಡ್ತೀನಿ ನಾನು. ನಂಗೆ ಎಷ್ಟರವರೆಗೂ ಬೇಕೋ ಅಷ್ಟುವರೆಗೂ ಇದನ್ನು ಫ್ಲ್ಯಾಟ್ ಬ್ರಷಲ್ಲೇ ಅಪ್ಲಿಕೇಟ್ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಆ ಬ್ರೌನ್ ಇರುತ್ತಲ್ವ, ಅದಕ್ಕಿಂತ 1 ಲೇಯರ್ ಡೌನಲ್ಲಿ ಮಾಡಬೇಕು. ಆ್ಯಂಡ್ ಸೇಮ್ ಬ್ರೌನ್ ಹಾಕ್ಕೊಳ್ಳೋದಕ್ಕೆ ಏನು ಬ್ರಷ್ ಯೂಸ್ ಮಾಡಿದ್ನೋ, ಫ್ಲಫಿ ಬ್ರಷ್, ಅದನ್ನೇ ಯೂಸ್ ಮಾಡಿ ಐ ಆಮ್ ಜಸ್ಟ್ ಮರ್ಜಿಂಗ್ ಇಟ್ ಅಲಾಂಗ್ ವಿತ್ ದ ಬ್ರೌನ್. ಸೊ ಯಾ, ಸಿಂಪಲ್ ಯೆಟ್ ಫಾಸ್ಟಾಗಿ ನಾನು ಮುಗಿಸ್ಕೊಂಬಿಟ್ಟಿದ್ದೀನಿ. ಬೇಸಿಕ್ಲಿ ಯಾವಾಗಲಾದರೂ ಸ್ಮೋಕಿ ಐ ಮಾಡಬೇಕಾದ್ರೆ ಇಫ್ ಬೈ ಚಾನ್ಸ್ ಫಾಲೋಔಟ್ಸ್ ಇತ್ತು ಅಂತಂದಾಗ ಯು ಮೈಟ್ ಹ್ಯಾವ್ ಟು ವೈಪ್ ಇಟ್ ವಿತ್ ವೆಟ್ ಟಿಶ್ಯೂ ಆ್ಯಂಡ್ ಸ್ಟಾರ್ಟ್ ಅಗೇನ್. ನಾನು ಆಲ್ರೆಡಿ ಮ್ಯಾಜಿಕ್ ಡ್ರಾಪ್ಸ್ ಹಾಕಿರೋದ್ರಿಂದ ಯಾವುದು ಫಾಲೋಔಟ್ಸ್ ಇಲ್ಲ. ಐ ಆಮ್ ಜಸ್ಟ್ ಡೈರೆಕ್ಟ್ಲಿ ಗೋಯಿಂಗ್ ವಿತ್ ದ ಕನ್ಸೀಲರ್. ಸೊ ಹಾಕೋಬೇಕಾದ್ರೆ ಐ ಆಮ್ ಯೂಸಿಂಗ್ ಅ ಡಾರ್ಕರ್ ಶೇಡ್ ಆ್ಯಂಡ್ ಎಡ್ಜ್ ಕೊಡ್ತಾ ಇದ್ದೀನಿ ನಾನು ಹೀಗೆ, ಸೊ ದಟ್ ಆ ಸ್ಮೋಕಿದೊಂದು ಲುಕ್ ಕಾಣಿಸುತ್ತೆ ಅಂತ. ಐ ಆಮ್ ನಾಟ್ ರಿಯಲಿ
given a wing kind of smoky. It is just a normal smoky eye. ಇವತ್ತಿನ ದಿನಕ್ಕೆ I think this is the easiest one. So usually ಕೊಡಬೇಕಾದ್ರೆ you just have to flat brush ತೊಗೊಂಡ್ರೆ ಇನ್ನೂ ಈಸಿ. ನಂಗೆ ಅಭ್ಯಾಸ ಇರೋದ್ರಿಂದ I've just taken this brush and I'm joining it with this. ಇದು ಟ್ಯಾಪ್ ಮಾಡಿ ಹಾಕೋದ್ರಿಂದ ಇಟ್ ವಿಲ್ ಬಿ ಇವನ್ ಮೋರ್ ನೈಸು. ಆ್ಯಂಡ್ ಮೊದಲೇ ಕನ್ಸಿಲರ್ ಹಾಕಿದ್ದೀನಿ ನಾನು, ಸೊ ಅದಕ್ಕೆ ಮರ್ಜ್ ಮಾಡ್ಕೊಂಡ್ರೆ ಆಗುತ್ತೆ. ಆ್ಯಂಡ್ ಆವಾಗಲೇ ಯೂಸ್ ಮಾಡಿದ ಕನ್ಸಿಲರ್ ಬೇರೆ, ಇವಾಗ ಯೂಸ್ ಮಾಡ್ತಾರೋ ಕನ್ಸಿಲರ್ ಬೇರೆ. ಐ ಹ್ಯಾವ್ 2 different shade concealers which I use, and this is the permanent and first one I'm using from Forever brand. ಸೊ ನನಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕನ್ಸಿಲರ್ ಹಾಕೊಂಡ್ಬಿಡ್ತೀನಿ. ಆ್ಯಂಡ್ ಐ ಜಸ್ಟ್ ಹ್ಯಾವ್ ಇಲ್ಲಿ ಒಂದು ಸ್ವಲ್ಪ ಐ ಜಸ್ಟ್ ಫೀಲ್ ಲೈಕ್ ಒಂದು ಸ್ವಲ್ಪ ಡಾರ್ಕ್ ಶೇಡ್ ಇದೆ ಅಂತ ಅಲ್ಲಿ ಹಾಕೊಂಡ್ಬಿಡ್ತೀನಿ. ಆ್ಯಂಡ್ ಪ್ರಾಡಕ್ಟ್ ತುಂಬ ಕಡಿಮೆ ಯೂಸ್ ಮಾಡ್ತೀನಿ ನಾನು. ಮೊದಲು ಗೊತ್ತಿರ್ತಿರ್ಲಿಲ್ಲ, ತುಂಬ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೆ. ಈಗ ಹಾಗಲ್ಲ, ಬಟ್ ಕಡಿಮೆ ಯೂಸ್ ಮಾಡ್ತೀನಿ, ಬಟ್ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಯೂಸ್ ಮಾಡ್ತೀನಿ ಆ ಥರ. ಎಲ್ಲವನ್ನೂ ಒಂದು ಕನ್ಸಿಲರ್ ಬ್ರಷಲ್ಲಿ ಮರ್ಜ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಕಂಪಲ್ಸರಿ ಡಾರ್ಕ್ ಸರ್ಕಲ್ ಇಲ್ಲ ಅಂತಂದರೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಗೇನಿರಲ್ಲ. ಜಸ್ಟ್ ಹ್ಯಾವ್ ಟು ಮರ್ಜ್ ಇಟ್. Okay, so let's go in with the foundation. I am using MAC in the shade 35 today. Okay, I am going with the foundation brush from I think this is from PAC. ಹೋಗ್ಬಿಟ್ಟಿದೆ ಇದು ಜಾಸ್ತಿ ಯೂಸ್ ಮಾಡಿ ಒಂದು ಸ್ವಲ್ಪ ತೊಗೊಂಡು ಐ ಜಸ್ಟ್ ಡ್ರಾಪ್ ಇಟ್. ಆ್ಯಂಡ್ ಅದಾದಮೇಲೆ ಎಲ್ಲ ಪ್ರಾಡಕ್ಟ್ನೂ ನಾನು ಟ್ಯಾಪ್ ಮಾಡೋದ್ರ ರೀತಿಯಲ್ಲಿ ಹಾಕ್ತೀನಿ. ಆ್ಯಂಡ್ ಎಲ್ಲ ಆದಮೇಲೆ ಐ ಯೂಸ್ ದ ಸ್ಪಾಂಜ್ ಟು ಕಂಪ್ಲೀಟ್ ದ ಫಿನಿಶ್. ಐ ಆಲ್ವೇಸ್ ಡೋಂಟ್ ಫರ್ಗೆಟ್ ಟು ಮ್ಯಾಚ್ ಮೈ ನೆಕ್. ತುಂಬ ಅಂದರೆ ತುಂಬ ಕಡಿಮೆ ಫೌಂಡೇಶನ್ನ ಯೂಸ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಇಟ್ಸ್ ಲೈಕ್ ರಿಯಲಿ ವೆರಿ ಲೆಸ್ ಫೌಂಡೇಶನ್. ಸೊಟ್ಟ ಮೂತಿ ಥರ ಕಾಣಿಸ್ತಾ ಇದ್ದೀನಿ ನಾನು. ಸೊ ಬಿಫೋರ್ ಐ ಗೋ ಇನ್ ಟು ದ ಪೌಡರ್ ಸ್ಪಂಜಲ್ಲಿ ಐ ಜಸ್ಟ್ ಮೇಕ್ ಶ್ಯೂರ್ ದಟ್ ಎವ್ರಿಥಿಂಗ್ ಈಸ್ ಬ್ಲೆಂಡೆಡ್ ವೆಲ್. ಆ್ಯಂಡ್ ನಮ್ಮ ಶೂಟಿಂಗ್ನಲ್ಲಿ ಇದನ್ನು ತುಂಬ ಯೂಸ್ ಮಾಡಿ ಬೇರೆ ಯಾವುದೇ ಬ್ಲೆಂಡರ್ ಯೂಸ್ ಮಾಡಿದ್ರೂ ಅಥವಾ ಬೇರೆ ಯಾವುದೇ ರೀತಿಯಾದ ಸ್ಪಾಂಜ್ ಯೂಸ್ ಮಾಡಿದ್ರೂ ಐ ಎಂಡ್ ಅಪ್ ಕಮಿಂಗ್ ಟು ದ ಸೇಮ್ ಥಿಂಗ್. ಸೊ ಐ ಲೈಕ್ ದಿಸ್ ರೆಗ್ಯುಲರ್ ಓವಲ್ ಸ್ಪಂಜ್. ಆ್ಯಂಡ್ ಐ ಆಮ್ ಜಸ್ಟ್ ಯೂಸಿಂಗ್ ಎ ಸ್ಮಾಲ್ ಬ್ರಷ್ ಆ್ಯಂಡ್ ಕಾಂಪ್ಯಾಕ್ಟ್ ಪೌಡರ್, ಲೂಸ್ ಪೌಡರ್ ಯೂಸ್ ಮಾಡ್ತಿಲ್ಲ ಟುಡೇ ಬಿಕಾಸ್ ಐ ಹ್ಯಾವ್ ಯೂಸ್ಡ್ ವೆರಿ ಲೆಸ್ ಫೌಂಡೇಶನ್. ಸೊ ಕಣ್ಣು ಕೆಳಗಡೆಗೆ ಈ ಒಂದು ಫ್ಲಫಿ ಬ್ರಷ್ ವಿಚ್ ಐ ಅಗೇನ್ ಯೂಸ್ಡ್ ಇಟ್ ಫಾರ್ ದ ಐ ಮೇಕಪ್ ಮಾಡಬೇಕಾದ್ರೆ ನಾನು ಏನು ಯೂಸ್ ಮಾಡೋದನ್ನೋ ಅದೇನೆ. ಆ್ಯಂಡ್ ದೆನ್ ಐ ಗೋ ಇನ್ ವಿತ್ ದ ಬಿಗರ್ ಬ್ರಷ್ ಫಾರ್ ಸ್ಮಾಲ್ ಬ್ರಷಲ್ಲಿ ಐ ಡೂ ದ ಲಾಫಿಂಗ್ ಲೈನ್ಸ್ ಆಲ್ಸೋ. I think I started sweating because of tension. Okay, and then I'm using this from Nykaa. It's actually a blush brush which I am using as a powder brush for the compact. Compact use ಮಾಡಬೇಕಾದ್ರೆ ಮಾತ್ರ ಮಾಡ್ತೀನಿ ಬಿಕಾಸ್ ಇದಕ್ಕೆ ಮ್ಯಾಚ್ ಆಗಿದೆ. ಸೊ ಕಣ್ಣು ಕೆಳಗಡೆ ಪ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಮೇಲೆ ಫುಲ್ ಫೇಸ್ ಬೇಕು ಅನ್ನೋರು ಮಾಡ್ಕೋಬೋದು, ಬೇಡ ಅನ್ನೋರು ಬಿಡ್ಬೋದು. ಬಟ್ ಐ ಜಸ್ಟ್ ಪ್ರಿಫರ್ ಡೂಯಿಂಗ್ ದಿಸ್. ಐ ಆಮ್ ಬೇಸಿಕ್ಲಿ ಯೂಸ್ ಟು ದಿಸ್. ನೆಕ್ಸ್ಟ್ ಇಟ್ಸ್ ದ ಬ್ರಾನ್ಸರ್. ಸ್ವಲ್ಪ ತಗೊಂಡು ಟ್ಯಾಪ್ ಮಾಡಿ ಜಾ ಲೈನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸಿ ಇಟ್ ಬಿಕಾಸ್ ಇಟ್ಸ್ ವೆರಿ ಲೆಸ್. ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಆ ಕಡೆ ಬೆಳಕಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಕಣ್ಣು ಮುಚ್ಕೊಂಡು ಮಾಡಿಬಿಡ್ತೀನಿ ನಾನು ಇವಾಗ. ಅಷ್ಟು ಕೈಂಡ್ ಆಫ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ. ಒಂದೇ ಮುಖ ಅಲ್ವಾ, ಬೇರೆ ಬೇರೆ ಮುಖಕ್ಕೆ ಮಾಡಿದ್ರೆ ಬಂಡವಾಳ ಆಚೆ ಬರುತ್ತೆ, ಅದು ಬೇರೆ ವಿಷಯ. ಸೊ
ಸ್ವಲ್ಪ ನೋಸ್ ಲೈಟಾಗಿ. And then I'll finish this with a good blush. I think black again. I'll just go with this orange. ಎಲ್ಲಿ ನಾನು ಬ್ರಾನ್ಸ್ ಮಾಡಿದ್ನಲ್ಲ, just above that I'm doing. ಸ್ವಲ್ಪ ಆರೆಂಜಿಶ್ ಅಲ್ಲಿದೆ, ಸ್ವಲ್ಪ just tap it on the nose and overall face later on. Then I just have to, ಈಗ ನನ್ನ ಐಬ್ರೋ ಆ್ಯಕ್ಚುಲಿ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ಅದೊಂದು ಅಭ್ಯಾಸ ಇರೋದ್ರಿಂದ ಒಂದು ಟಚಪ್ ಕೊಡ್ತೀನಿ, ಬಿಕಾಸ್ ಮೈಕ್ರೋ ಬ್ಲೇಡಿಂಗ್ ಆಗಿದೆ. ಲೈಟ್, ವೆರಿ ಲೈಟ್ ಟಚಪ್, ಸ್ವಲ್ಪ ಡಿಫೈನ್ಡ್ ಫಿನಿಶ್ ಇರುತ್ತೆ ಅಂತ ಅಷ್ಟೆ. ಆ್ಯಂಡ್ ಐ ಲೈಕ್ ದ ಡಿಫೈನ್ಡ್ ಫಿನಿಶ್. ಈ ಥರ ಮಾಡಿಬಿಟ್ರೆ ಹೆಂಗೆ ಗೊತ್ತಾ, ಅಕಸ್ಮಾತ್ ಒಂದು ದಿವಸ ನಾವು ಮಿಸ್ ಮಾಡಿರ್ತೀವಿ, ಐಬ್ರೋ ಮಾಡಿರಲ್ಲ, ಟೈಮ್ ಸಿಕ್ಕಿರಲ್ಲ, ಆ ಥರದ್ದೆಲ್ಲ ಇದ್ದಾಗ ನೀಟಾಗಿರೋ ಥರ ಕಾಣಿಸುತ್ತೆ. Then I just go ahead for the eye. ಏನಾದರೂ ಡಿಸ್ಟರ್ಬ್ ಮಾಡ್ತಾ ಇರೋದು ನನಗೆ. ಸೊ ಇದಕ್ಕೆ ಬೇರೆ ಬ್ರಷನ್ನು ಯೂಸ್ ಮಾಡ್ಬೋದು. ಐ ಆಮ್ ಜಸ್ಟ್ ಯೂಸಿಂಗ್ ಸೇಮ್ ಪ್ರಾಡಕ್ಟ್ ಆ್ಯಂಡ್ ದ ಸೇಮ್ ಬ್ರಷ್. ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ಕೊಬೋದು, ನೋ ಬಿಗ್ ಡೀಲ್. ಇದನ್ನು ಮತ್ತೆ ಮರ್ಜ್ ಮಾಡಬೇಕು. ಐ ಯೂಸ್ ಅ ಡಿಫ್ರೆಂಟ್ ಬ್ರಷ್ ಫಾರ್ ದ್ಯಾಟ್. ಇದು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ನೆಸಿಟಿ ಇರಲ್ಲ, ಬಟ್ ಬಿಕಾಸ್ ಐ ವಾಂಟ್ ದ ಸ್ಮೋಕಿ ಐ ಟು ಬಿ ಡಿಫೈನ್ಡ್ ವೆಲ್, ಐ ಆಮ್ ಯೂಸಿಂಗ್ ದಿಸ್. ಕೆಲವೊಂದು ಸತಿ ಈ ಥರದ್ದು ಒಂದು ಬ್ಲೆಂಡಿಂಗ್ ಬ್ರಷ್ನ ನಾನು ಯೂಸ್ ಮಾಡ್ತೀನಿ. ಕ್ಯಾನ್ ಯು ಜಸ್ಟ್ ಸಿ, ಆರ್ ಸಮ್ಟೈಮ್ಸ್ ದಿಸ್ ಫ್ಲ್ಯಾಟ್ ಕೈಂಡ್ ಆಫ್ ಬ್ರಷ್. ಓಕೆ, ಅದನ್ನು ಜಸ್ಟ್ ಮರ್ಜ್ ಅದ್ರ ಜೊತೆಗೆ ಮರ್ಜ್ ಮಾಡೋದು ಅಷ್ಟೇ ಕೆಲಸ. ಇದನ್ನು ಆವಾಗಲೇ ಮಾಡ್ಬೋದಾಗಿತ್ತು, ಬಿಫೋರ್ ಅಪ್ಲೈಯಿಂಗ್ ದ ಫೌಂಡೇಶನ್, ಸೊ ದಟ್ ಈ ಡಿಫೈನ್ಡ್ ಲುಕ್ ಇನ್ನೂ ಬರುತ್ತೆ. ನಾನು ಕಾಜಲ್ ಹಾಕೋದ್ರಿಂದ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಸೊ ನನ್ನ ಮೇಕಪ್ ಆಗಿದೆ, ಕಾಜಲ್ ಹಾಕ್ಕೊಂಡು ಬಂದೆ. ಬಟ್ ಕಾಜಲ್ ಹಾಕ್ಕೊಂಡ್ಮೇಲೆ ಅದು ಒಂದೇ ಪ್ಲೇಸ್ನಲ್ಲಿ ಇರಬೇಕು ಅಂತಂದರೆ ಐ ಜಸ್ಟ್ ಡೂ ದಿಸ್ ಟೆಕ್ನಿಕ್. ಶ್ಯಾಡೋ ಪೌಡರ್, ಬ್ಲ್ಯಾಕ್ ಕಲರ್ ಶ್ಯಾಡೋ ಪೌಡರ್ನ ತೊಗೊಂಡು ನಾನು ಆ ಒಂದು ಕಾಜಲ್ ಹಾಕಿರೋ ಒಂದು ಝೋನ್ನ ಕವರಪ್ ಮಾಡ್ತೀನಿ, ಲೈಕ್ ಹೌ ವಿ ಪ್ರೊಟೆಕ್ಟ್ ಇಟ್ ವಿತ್ ದ ರೆಗ್ಯುಲರ್ ಪೌಡರ್. ನಮ್ಮ ಅಮ್ಮನೂ ರೆಡಿ ಆಗ್ತಾಯಿದ್ದಾರೆ ನನ್ನ ಜೊತೆ ಸಿನಿಮಾ ನೋಡೋದಕ್ಕೆ ಬರೋದಕ್ಕೆ. ಸೊ ಕಾಜಲ್ ಎಷ್ಟು ಹಾಕಿರ್ತೀವೋ ಆ ವಾಟರ್ ಲೈನ್ ಮೇಲೆ ಇದನ್ನು ಹಾಕಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಸೊ ದಟ್ ಜಾಸ್ತಿ ಹೊತ್ತವರೆಗೂ ಕಾಜಲ್ ಇರುತ್ತೆ ಆ್ಯಂಡ್ ಹೋಗಲ್ಲ. ಆ್ಯಂಡ್ ಆವಾಗಲೇ ಮರ್ಜ್ ಮಾಡೋಕ್ಕೆ ಯೂಸ್ ಮಾಡಿದ ಸೇಮ್ ಬ್ರಷನ್ನು ಇಲ್ಲೂ ಮರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಬಂದರು ಸರ್. ಓಹೋ, ಓಕೆ, ಲಿಪ್ ಬಾಮ್ ಹಾಕಿದ್ದೀನಿ ಆ್ಯಂಡ್ ಮಸ್ಕರ ಮುಗಿಸ್ಕೊಂಬಿಟ್ಟಿದ್ದೀನಿ. ಸೊ ಲಿಪ್ ಬಾಮ್ ಹಾಕಿ ಯೂಶ್ವಲಿ ಸ್ವಲ್ಪ ಲೈಟಾಗಿ ರಿಮೂವ್ ಮಾಡ್ತೀನಿ, ಸೊ ದಟ್ ಮೇಕಪ್ ಏನೇನು ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ. ಸೊ ಟುಡೇ ಐ ಆಮ್ ಯೂಸಿಂಗ್ ಮೈ ಫೇವ್ರೆಟ್ YSL ಸೈಂಟ್ ಲಾರೆಂಟ್ ಲಿಪ್ಸ್ಟಿಕ್. ತುಂಬ ಹೊತ್ತಿರುತ್ತೆ ಆ್ಯಂಡ್ ಇಟ್ಸ್ ಇನ್ ದ ಶೇಡ್ R10. ಸೊ ಅದ್ರ ಒಳಗಡೆ ನಾನು YSL ಅಂತ ಬರ್ದಿರುತ್ತೆ. ಐ ಹೋಪ್ ಯು ಕ್ಯಾನ್ ಸಿ ಇಟ್. ನೋ, ಯು ಕ್ಯಾನ್ ಸಿ ಇಟ್. ನೋ, ಹೋಗಲಿ ಬಿಡಿ, ಚೆನ್ನಾಗಿ ಬರ್ದಿರುತ್ತೆ. ಐ ಜಸ್ಟ್ ಯೂಸ್ ದಿಸ್.
I always finish it with a brush. ನನಗೆ ನೀಟ್ ಫಿನಿಶ್ ತುಂಬ ಇಷ್ಟ. And it's long lasting. ಓಕೆ, ಅಲ್ಲಿ ಲೈಟ್ ಚೂರಲ್ಲ ಸ್ವಲ್ಪ ಜಾಸ್ತಿನೇ ಕಡಿಮೆ ಇತ್ತು ಅಂತ ಈ ಕಡೆಗೆ ಬಂದಮೇಲೆ ಗೊತ್ತಾಗ್ತಾ ಇದೆ. ಆ್ಯಂಡ್ ದಿಸ್ ಇಸ್ ಹೌ ಮೈ ಮೇಕಪ್ ಹ್ಯಾಸ್ ಟರ್ನ್ಡ್ ಔಟ್ ವಿತೌಟ್ ಎನಿ ಫಿಲ್ಟರ್ಸ್. ಸ್ವಲ್ಪ ಸೆಟ್ ಆಗ್ತಾ ಇದ್ದೀನಿ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ. ಆ್ಯಂಡ್ ಇವಾಗ ಒಂಚೂರು ಲೈಟಾಗಿ ಏನು ಸೆಟ್ ಆಗಿದೆ ಅದನ್ನು ಹಾಗೆ ಬಿಟ್ಬಿಡ್ತೀನಿ. ಬಿಕಾಸ್ ಟಚ್ ಮಾಡೋಕ್ಕೆ ಹೋದ್ವಿ ಅಂತಂದರೆ ದೆಲ್ ಬಿ ಅ ಪ್ಯಾಚ್, ತುಂಬ ಇನ್ನು ಸ್ಕಿನ್ನಿಗೆ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಪ್ರಾಡಕ್ಟು. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಒನ್ ಸ್ಟಿಕ್ಕರ್. ಈ ಸ್ಟಿಕ್ಕರ್ ನನಗೆ ನಮ್ಮ ಮಂಗಳಗೌರಿ ಕೊಟ್ಟಿದ್ದು, ಕಾವ್ಯಶ್ರೀ ಅವರು. ಸೊ ಕಾವ್ಯ ಬೇಬಿ, ನೀನು ಕೊಟ್ಟಿದ್ದ ಸ್ಟಿಕ್ಕರ್ನ ನಾನು ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಪುಟಾಣಿ ಸ್ಟಿಕ್ಕರ್ ಹೆಂಗಿದೆ. ಹೋಗಿ ಕ್ವಿಕ್ಕಾಗಿ ಸ್ಯಾರಿ ಹಾಕೊಂಡ್ಬಂದ್ಬಿಡ್ತೀನಿ. ಸಿ ಯು ಆಲ್. ಏನು ಮಾಮ್, ಹಾಯ್. ಇಲ್ಲಿ ನೋಡು, ಎಲ್ಲಿ ಕ್ಯಾಮ್ರಾ ನೋಡು. ಆಕ್ಚುಲಿ ರೆಡಿ ಆದ್ಮೇಲೆ ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಪಟ ಅಂತ ಹೊರಡೋಷ್ಟೊತ್ತಿಗೆ ಮರ್ತೋಗ್ಬಿಡ್ತು. ಪೋಸ್ಟರ್ ಕಡೆ ತಿರುಗಿ ತೋರಿಸಿ. ಚಾಮುಂಡಿ 2 ಅಂತೂ ಇಂತೂ ಗಾಂಧಿನಗರದಲ್ಲಿ ಕಟ್ಔಟ್ ಬಿತ್ತು. ದಿಸ್ ಇಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಎವರ್ ಎವರ್ ಎವರ್. ಥ್ಯಾಂಕ್ ಯು ಸೋ ಮಚ್. ನೀವು ಓಕೆ ಅಂದ್ರೆ ಇದೇ ಖುಷಿಗೆ ಒಂದು ಡಾನ್ಸ್ ಮಾಡಲ್ವಾ?
ಸರಿ ಫಿಲ್ಮ್ ಹೆಂಗಿತ್ತು ಹೇಳು. ವಾವ್ ಸೂಪರ್. ಯಾರು ಇಷ್ಟ ಆದ್ರು ನಿಂಗೆ ಅದ್ರಲ್ಲ ಹಾ ನೀನು ಕಿಶನ್ ನೋಡ್ದ ನಮ್ಮ ಮಮ್ಮಿನ. ಕಿಶನ್ ನಾನು ಇಷ್ಟ ಆಗಿಲ್ಲ ನಿಂಗೆ. ಕಿಶನ್ ಬಿಟ್ರೆ ನಾನಂತೆ ಮಮ್ಮಿ ಸೀರಿಯಸ್ ಸೀರಿಯಸ್ಲಿ ಕಿಶನ್ ಚೆನ್ನಾಗಿ ಮಾಡಿದಾನ. ತುಂಬಾ ಚೆನ್ನಾಗಿ ಅವ್ನಿಗೆ ಹೇಳ್ಬಿಡು. ಅವ್ನಿಗೆ ಹೇಳ ನನ್ಗೇನು ಹೇಳಲ್ವಾ ನೀನು. ಕಿಶನ್ ನೀನು ವೆರಿ ನೆಕ್ಸ್ಟ್ ಮಾಲಾಶ್ರೀ ಅಷ್ಟೇ. ನನಗೆ ಮಾಲಾಶ್ರೀ ಅಲ್ವಾ, ಅದಕ್ಕೆ ಮಾಲಾಶ್ರೀ ತರ ಮಗಳನ್ನ ಎತ್ಬಿಟ್ಟ. ಅಲ್ಲಿ ಬರ್ಬಾರ್ಲೆ ನಾನು ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ, ನೋಟಿಸ್ ಬೋರ್ಡ್ ಅಲ್ಲಿ ಅವ್ರ ಫೋಟೋ ಹಾಕಿದ್ರು. ಅದ್ ನೋಡಿನೇ ಖುಷಿ ಆಯ್ತು. ಬಾ ನೋಟಿಸ್ ಬೋರ್ಡ್ ಏನ್ ಬೋರ್ಡ್ ಅದು? ಅದು ಏನೋ ಫ್ಲೆಕ್ಸ್. ಓಕೆ ಓಕೆ ಥ್ಯಾಂಕ್ಸ್. ಆದ್ರೆ ಇವನ್ ಮಾತ್ರ ತುಂಬಾ ಖುಷಿ ಆಯ್ತು. ಅಬ್ಬಾ ಕಿಶನ್ ಇಷ್ಟ ಆಗ್ಬಿಟ್ನಾ ನಿಂಗೆ? ಅಂದ್ರೆ ಖುಷಿ ನನಗೆ. ಅಮ್ಮ ಇವಾಗಂತಲ್ಲ, ಹಂಗೆ ಇದಿದ್ದಲ್ಲ ಬಿಗ್ ಬಾಸ್ ಇಂದನೂ ಇಷ್ಟ. ಸೂಪರ್. ಓಕೆ, ಇವತ್ತು ಪೆನ್ ಡ್ರೈವ್ ಸಿನಿಮಾ ರಿಲೀಸ್ ಇತ್ತು. ಆ ಒಂದು ಶೋಗೆ ನಾನು ಹೋಗಿದ್ದೆ ಅನುಪಮ ಥಿಯೇಟ್ರಿಗೆ. ದಟ್ಸ್ ದ ಮೇನ್ ಥಿಯೇಟರ್. ಆ್ಯಂಡ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ ರೀತಿಗೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಮಾತುಗಳು ಬರ್ತಾ ಇಲ್ಲ. ಅದ್ರ ಜೊತೆಗೆ ತುಂಬ ಬ್ಯುಸಿನೂ ಆಗಿಬಿಟ್ಟೆ. ನನಗೆ ಹೆಚ್ಚಿನ ವೀಡಿಯೋನ ನಾನು ನಿಮಗೋಸ್ಕರ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಎಲ್ಲಕ್ಕಿಂತ ತುಂಬ ಖುಷಿ ಕೊಟ್ಟಿರೋ ವಿಷಯ ಒಂದೇನಪ್ಪ ಅಂತಂದರೆ, ಇವತ್ತು ನನಗೆ ಅಷ್ಟು ದೊಡ್ಡ ಒಂದು ಕಟೌಟ್, ನಾನು ಯೂಶಲಿ ದೊಡ್ಡ ಹೀರೋಗಳನ್ನ ನೋಡ್ತಾ ಇದ್ದೆ, ಇವತ್ತು ನನ್ನ ಒಂದು ಫೋಟೋ ಆ ಜಾಗದಲ್ಲಿ ದೊಡ್ಡ ಕಟೌಟಾಗಿ ನಿಂತಿದೆ ಅಂತ. ಅದರಲ್ಲೂ ಪೊಲೀಸ್ ಆಫೀಸರ್ ಲುಕ್ಕಲ್ಲಿ ಐ ವಾಸ್ ಸೋ ಎಕ್ಸೈಟೆಡ್, ಹ್ಯಾಪಿ ಆ್ಯಂಡ್ ಓವರ್ವೆಲ್ಮ್ಡ್. ನನಗಂತೂ ತುಂಬಾ ಖುಷಿ ಆಯಿತು. ಖುಷಿಯಾಗೋದ್ರ ಜೊತೆಗೆ ಜೀವನ ಸಾರ್ಥಕ ಆಯಿತು. ಗಾಂಧಿನಗರದಲ್ಲಿ ಒಂದು ಕಟೌಟ್ ಬಂತು. ಆ ಥರದ್ದೊಂದು ಮಾತುಗಳು ನಾವು ತುಂಬ ಇಂಡಸ್ಟ್ರಿನಲ್ಲಿ ಕೇಳ್ತಿರ್ತೀವಿ. ಸೊ ಗಾಂಧಿನಗರದಲ್ಲಿ ಕಟೌಟ್ ಬಿತ್ತು ಅಂತಂದರೆ ನಾವು ಒಂದು ಏನೋ ಅಚೀವ್ ಮಾಡಿದ್ದೀವಿ ಅನ್ನೋವಂಥ ಒಂದು ಸ್ಫೂರ್ತಿ ನಮಗೆ ನಾವೇ ತಂದ್ಕೊಂಡಂಗೆ. ಯಾಕೆ ಅಂತಂದರೆ ಬಹಳಷ್ಟು ಜನ ಟ್ರೈ ಮಾಡ್ತಾನೇ ಇರ್ತಾರೆ. ನಾನು ಕೂಡ ಮಾಡ್ತಾನೇ ಇದ್ದೆ. ಇಷ್ಟು ವರ್ಷದ ನಂತರ ನನ್ನ ಒಂದು ಫೋಟೋ ಅಷ್ಟು ದೊಡ್ಡದಾಗಿ ಅಲ್ಲಿ ಕಾಣಿಸ್ಕೊಂಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದನ್ನು ಯಾರ್ಯಾರು ಅರೇಂಜ್ ಮಾಡಿದರೋ ಅವರೆಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಪಾರ್ಟ್ ಫ್ರಮ್ ದಟ್ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಿಯರ್ ಐ ಎಂಡ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಯು ಲೈಕ್ಡ್ ಇಟ್. ಆ್ಯಂಡ್ ನೀವೇನಾದರೂ ನನ್ನ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಂಕಿ ತನಿಷಾ. ಥ್ಯಾಂಕ್ ಯು. Thanks for watching Benki Tanisha. Don't forget to like, share and subscribe.